ಅರಮನೆಯ ಆವರಣದಲ್ಲಿ ದಸರಾ ಆನೆಗಳ ಕಿತ್ತಾಟ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಪ್ರತ್ಯಕ್ಷದರ್ಶಿ ಯೋಗೇಶ್ ಮಾತಾಡಿದ್ದಾರೆ. ಈ ಘಟನೆಯನ್ನ ಕಣ್ಣಾರೆ ಕಂಡಂತ ವ್ಯಕ್ತಿ ಮಾತಾಡಿದ್ದಾರೆ ನಮ್ಮ ಜೊತೆ. 5 ನಿಮಿಷ ಕಿತ್ತಾಡಿಕೊಂಡಿದ್ದಂತೆ ಆನೆಗಳು ಆತಂಕವನ್ನ ತಂದೊಡ್ಡಿದ್ವು. ನಿನ್ನೆ ಸಂಜೆ 7:45 ಸುಮಾರಿಗೆ ನಡೆದಂತಹ ಘಟನೆ ಇದು. ಮಾವುತ ಇಲ್ಲದ ಆನೆಯನ್ನ ಧನಂಜಯ ಅಟ್ಟಾಡಿಸಿಕೊಂಡು ಬಂದ. ಅರಮನೆಯಿಂದ ರಸ್ತೆವರೆಗೂ ಆನೆಗಳು ಓಡಿ ಬಂದವು ಅಂತ ಇದನ್ನು ನೋಡಿದಂತ ವ್ಯಕ್ತಿ ಯೋಗೇಶ್ ಮಾತಾಡಿದ್ದ. ಕೇಳಿಸ್ಕೊಂಡು. ವಿಶ್ವವಿಖ್ಯಾತ ಮೈಸೂರು ದಸರಾ ಸನ್ನಿಹಿತ ಆಗಿರ್ತಕ್ಕಂಥ ಈ ಹೊತ್ತಿನಲ್ಲಿ ಈಗ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ತಕ್ಕಂಥ ಆನೆಗಳು ಕಿತ್ತಾಟವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಕಿತ್ತಾಟವನ್ನು ಮಾಡಿಕೊಂಡು ಅರಮನೆಯ ಹೊರಭಾಗಕ್ಕೆ ಬಂದು ದಾಂಧಲೆಯನ್ನ ಮಾಡಿವೆ. ಇದರಿಂದ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಈ ಎಲ್ಲ ವಿಚಾರಗಳನ್ನ, ಈ ಎಲ್ಲ ದೃಶ್ಯಾವಳಿಗಳನ್ನ ಸ್ಥಳೀಯರೊಬ್ಬರು ಅಲ್ಲಿ ಚಿತ್ರೀಕರಣ ಮಾಡಿದ್ರು. ಬನ್ನಿ, ಅವ್ರು ನಮ್ಮ ಜೊತೆಗಿದ್ದಾರೆ, ಪ್ರತ್ಯಕ್ಷದರ್ಶಿಗಳು, ಅವ್ರನ್ನ ಮಾತಾಡ್ಸೋಣ. ಇದು ಬಂದು ಸುಮಾರು 7:45ಗೆ ಆನೆಗಳು ಒಳಗಡೆಯಿಂದ ಕಿತ್ತಾಡ್ಕೊಂಡು ಈಚೆ ಓಡ್ಬಂದು ಒಂದು ಆನೆ ಮೇಲೆ ಹಿಂದ್ಗಡೆ ಆನೆ ಮೇಲೆ ಮೋತಾ ಇದ್ರು, ಮುಂದ್ಗಡೆ ಆನೆ ಮೇಲೆ ಮೋತಾ ಇರಲಿಲ್ಲ. ಒಬ್ಬ ಇರೋದ್ರಿಂದ ಪಬ್ಲಿಕ್ಗೆ ತೊಂದರೆ ಆಗೋದು ಭಾರಿ ತಪ್ಪಿತು. ಮೋತಿದ್ರು ಕಮ್ಮಿ ಒಂದು 15-20 ಜನ ಓಡ್ ಬಂದರು. ಆನೆನ ಫುಲ್ ಅವಾಯ್ಡ್ ಮಾಡಿ ತಿರ್ಗಾ ಅದರಿಂದ ಒಂದು 5 ನಿಮಿಷಕ್ಕೆ ಆ ಪ್ಯಾರಾಕೆಟೆಲ್ಲ ಹೊಡ್ಕೊಂಡು ಈಚೆ ಬಂದು 5 ನಿಮಿಷಕ್ಕೆ ತಿರ್ಗಾ ಮಾವುತಿದ್ರು, ವಾಪಸ್ ತೊಗೊಂಡೋದ್ರು ಸರ್. ಈಗ ಆನೆಗಳಲ್ಲಿ ಕಿತ್ತಾಡ್ಕೊಂಡ್ ಬಂದ್ವು, ಏನಾಯ್ತು? ಕಿತ್ತಾಡ್ಕ ಬಂದ್ಮೇಲೆ ಇಲ್ಲೇನಾಯ್ತು? ಇಲ್ಲಿ ಯಾರು ಜನ ಇರಲಿಲ್ಲ? ಜನ ಒಂದು 30-40 ಜನ ಇದ್ರು. ಅದೇ ಏನಾರ ಶನಿವಾರ ಭಾನುವಾರ ಆಗಿದ್ರೆ ಪಬ್ಲಿಕ್ಗೆ ಸ್ವಲ್ಪ ತೊಂದರೆ ಆಗಿರೋದು. ಏಕೆ ಅಂದರೆ ಆ ತಾಯಿ ಚಾಮುಂಡೇಶ್ವರಿ ಇರೋದ್ರಿಂದ ಅವ್ರು ಮಾವುತಿದ್ರು, ಒಳ್ಳೆ ಆಶೀರ್ವಾದ ಕೊಟ್ಟು ಕಾಪಾಡಿದ್ರು. ಜನಕ್ಕೂ ಒಂದು ತೊಂದರೆ ಆಗಿಲ್ವಲ್ಲ, ಅದನ್ನು ಸಂತೋಷ ಪಡಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ನೀವೇನು ಮಾಡ್ತಾ ಇರ್ತೀರ ಅವಾಗ? ನಾನು ಅಲ್ಲಿ ಗೈಡ್ ಮಾಡೋದು. ನಾನು ಇಲ್ಲಿ ಗೈಡು, ನಾನು ಬೆಳಗಿನ ಸಾಯಂಕಾಲದಂಗೆ ಗೈಡ್ ಮಾಡ್ತೀನಿ 9:30 ತನಕ. ಅದಾದ್ಮೇಲೆ ನಾವು ಹೋಗ್ತೀನಿ ಸರ್. ಮಾಡ್ತಾ ಇದ್ದೀವಿ. ಈಗ ಆನೆಗಳು ಕಿತ್ತಾಡ್ಕೊಂಡು ಬಂದ್ವು, ಆವಾಗ ನೀವೇನು ಮಾಡಿದ್ರಿ ಅಲ್ಲಿ? ನಾನು ಹಾಗೆ ಮೀಡಿಯಾ ಮಾಡ್ಕೊಂಡು ಆ ಸೈಡಲ್ಲಿ ಇದ್ದೆ, ಒಳಗಡೆ ಸೇರ್ಕೊಬಿಟ್ಟಿದ್ದೆ. ಕಾಂಪೌಂಡ್ ಇದೆಯಲ್ಲ, ಗಿಡ ಹಾಕವ್ರಲ್ಲ, ಎದ್ರಕೊಬಿಟ್ಟು ಆ ಕಡೆ ಒಳಗಡೆ ಸೇರ್ಕೊಬಿಟ್ಟೆ ನಾನು. ಆ ಸೇರ್ಕೊಂಡಾಗ ಅದರಿಂದ ಹಿಂಗೆ ಅದು ಪ್ಯಾರಾಕೆಟ್ ಹೊಡಿಕೊಂಡು ಹಿಂಗೆ ಬತ್ತಲ್ಲ, ಆವಾಗ ನಾನು ಒಳಗಡೆ ಪ್ಯಾರಾಕೆಟ್ ಒಳಗಡೆಯಿಂದ ಇದು ಮಾಡಿದೆ. ಬರೀ ಗುಂಚಿ ಒಂದಿದೆ, ಆ ಗುಂಚಿಗೆ ಸ್ಟಾಪ್ ಆದು. ಒಂದು ಆನೆ ಸ್ಟಾಪ್ ಆಯಿತು, ಒಂದು ಆನೆ ಒಳಗಡೆನೇ ಉಳ್ಕೊತು. ಮಾವುತದಿ ರೋಡೋಗಿ ಪಾಪ ಅದೆಲ್ಲ ಅವಾಯ್ಡ್ ಮಾಡಿ ತಿರ್ಗಾ ಹೇಳ್ಕೊಂಡು ಬಂದರು ಸರ್. ಅಲ್ಲಿ ಈ ಸಣ್ಣ ವಸ್ತುಗಳೆಲ್ಲ ಮಾರ್ತಾರಲ್ಲ, ಈ ಮಾಮೂಲಿ ಆಟಿಕೆ ವಸ್ತು ಮಾರ್ತಾರಲ್ಲ, ಅವ್ರ ಅಂಗಡಿ ಮೇಲೆಲ್ಲ ಆನೆ ಒಯ್ದು ಅಲ್ಲೇನಾರ ಆಯ್ತಾ? ಯಾರಿಗೇನು ತೊಂದರೆ ಆಗಿಲ್ಲ, ಒಬ್ಬರಿಗೆ ಏನು ಪಬ್ಲಿಕ್ಗೆ ಆಗಲಿ ಯಾರಿಗೇನು ತೊಂದರೆ ಆಗಿಲ್ಲ. ಯಾಕೆಂದರೆ ಮಾವುತಿದರು ಭಾರಿ ಅವಾಯ್ಡ್ ಮಾಡಿ ಕಾಪಾಡಿದ್ದಾರೆ. ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಭಯ ಆಗಲಿಲ್ವಾ ಟೈಮಲ್ಲಿ? ಭಯ ಇದ್ದೇ ಇರ್ತದೆ. ನಾವಂತೂ 45 ವರ್ಷದಿಂದ ಇಲ್ಲೇ ಇರೋದು. ನಾನು ಗೈಡ್ ಮಾಡ್ಕೊಂಡೆ ಜೀವನ ಮಾಡ್ಕೊಬತ್ತಾ ಇರೋದು ನಾನು. ಇದರಿಂದ ನಮಗೆ ಆನೆ ಓಡಾಡೋದೆಲ್ಲ ನೋಡಿ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಆದ್ರಿಂದ ಏನು ಭಯ ಕಾಣಿಸಿಲ್ಲ. ಈಗ ಈ 45 ವರ್ಷದಿಂದ ಅಲ್ಲ ಅರಮನೆ ಮುಂದೆನೆ ಇದ್ದೀರಿ, 45 ವರ್ಷದಿಂದ ಈ ತರ ಆನೆಗಳು ಏನಾರು ಕಿತ್ತಾಡ್ಕೊಂಡು ನೋಡಿದ್ರಿ? ಈ ತರ ಬಂದಿದ್ದು ಇದು ಮೊದ್ಲು ಒಂದ್ಸತಿ ಒಂದು ಮಹಾರಾಜರಾನೆ ಒಂದ್ಸತಿ ಗಲಾಟೆ ಮಾಡ್ಕೊಂಡು ಹಿಂದೆ ಓಡ್ಬಿಟ್ಟಿತ್ತು. ಒಂದು ಆ ಕೋರ್ಟ್ ತನಕ ಓಡೋಗಿತ್ತು. ಇನ್ನೊಂದು ಅರ್ಜುನ ಅನ್ನೋದು ಇದೆ, ದೊಡ್ಡಕೆರೆ ಮೈದಾನದಲ್ಲಿ ಮಾವುತನಿಗೆ ತುಂಡಿ ಸಾಯಿಸಿತ್ತು ಒಂದ್ಸತಿ. ಸೊ ಇದು ಪ್ರತ್ಯಕ್ಷದರ್ಶಿಗಳಾಗಿರ್ತಕ್ಕಂತಹ ಅರಮನೆಯ ಗೈಡ್ ಯೋಗೇಶ್ ಏನಿದ್ದಾರೆ, ಅವರ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದುವೆ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.